ಏನಜ್ಜಿ ಇದು ಶಲ್ಯನ ಪ್ಯಾಂಟ್ ಹಾಕಲ್ಲ ಪ್ಯಾಂಟ್ ಹಾಕಿ ಆಮೇಲೆ ಹಿಂಗೆ ಸುತ್ಕೊಂಡು ಹಿಂಗೆ ಬರುತ್ತೆ. ಅದಕ್ಕೆ ನಾನು ತೊಗೊಂಬಿಡೆ ಆ್ಯಂಡ್ ಬ್ಯಾಕ್ ಸೈಡ್ ಸ್ವಲ್ಪ ಆಬ್ವಿಯಸ್ಲಿ ಟ್ರಾಜಿಡಿ. ಸೊ ಬ್ಯಾಕ್ ಸೈಡ್ ಈ ಗಮ್ ಸಖತ್ ಪವರ್ಫುಲ್ ಆಗಿದೆ. ಆ ಲೇಸ್ಗೋಸ್ಕರ ಅಲ್ಲ ಅಂದ್ರೆ ಈ ಗಮ್ಗೋಸ್ಕರ ಐತಿ. ನಾನು ಇನ್ನೊಂದ್ಸತಿ ಆ ಲೇಸ್ಗಳನ್ನ ಆರ್ಡರ್ ಮಾಡ್ತೀನಿ. ಸೀಕ್ರೆಟ್ ಡೆಕೋರೇಷನ್ನ ಯಾರಿಗೂ ರಿವೀಲ್ ಮಾಡಲ್ವಂತೆ. ಏನೋ ಒಂದು ಗನಂದಾರಿ ಕೆಲಸ ಮಾಡಿಬಿಟ್ಟು ಕೂತಿರೋದು ನೋಡು ಆರಾಮಾಗಿ. ಯಾವಾಗ ತಂದ್ಕೊಟ್ಟಿನಿ ಮತ್ತಜ್ಜಿ? ಒಂದು 20 ವರ್ಷದಿಂದ. ಅವ್ರು ಸತ್ತೇ 20 ವರ್ಷ ಆಯ್ತಲ್ವಾ? ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸೌಂದರ್ಯ ಪ್ರಕಾಶ್ ಮಾತಾಡ್ತಾ ಇರೋದು. ಸೊ ನೀವು ಥಂಬ್ನೇಲಲ್ಲಿ ನೋಡ್ದಂಗೆ ತುಂಬ ಆಸೆ ಇತ್ತು ನನ್ನ ಮದುವೆಗೆ ಕೆಲವೊಂದು ಐಟಮ್ಸ್ನ ನಾನೇ ಕೂತ್ಕೊಂಡು ಡೆಕೋರೇಷನ್ ಮಾಡಬೇಕು ಅಂತ. ಅದೊಂದು ಮೆಮೊರೀಸ್ ಇರುತ್ತಲ್ವ, ಓಕೆ ನನ್ನ ಮದುವೆಗೆ ನಾನೇ ಮಾಡಿರೋದು ಅಂತ. ಅದಕ್ಕೋಸ್ಕರ ಒಂದು ಪಟ್ಟದ ಬೊಂಬೆಗೆ ಅಲಂಕಾರ ಮಾಡ್ಬೇಕಂತ ಇದ್ದೀನಿ, ಮರಕ್ಕೆ ಅಲಂಕಾರ ಮಾಡಬೇಕು ಅಂತ ಇದ್ದೀನಿ, ಆಮೇಲೆ ಬೀಸಿಂಗೆ, ಆಮೇಲೆ ತೆಂಗಿನಕಾಯಿ ಅಲಂಕಾರ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಅದನ್ನ ಲಾಸ್ಟ್ ತನಕ ಇಟ್ಕೊಂಡಿದ್ದೀನಿ. ನೋಡೋಣ, ಫಸ್ಟು ಪಟ್ಟದ ಬೊಂಬೆಯಿಂದ ಸ್ಟಾರ್ಟ್ ಮಾಡೋಣ. ಬಿಗ್ ಬಾಸ್ ನೋಡ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. 9:10 ಆಗಿದೆ ಟೈಮು ಅಲ್ವಾ ಅಜ್ಜಿ? ಮಾಡ್ತೀವಿ ಅಲ್ವಾ ಇವಾಗ? ನಮ್ಮ ಅಜ್ಜಿ ಏನೋ ಕೇಳ್ತಾ ಇದ್ದಾರೆ. ಇಲ್ಲಿ ಹಾಕೊಂಡಿರ್ತಾರಲ್ಲ, ಇದು ದ್ಯಾಟ್ಸ್ ಮೈಕ್, ಈ ಥರ ಹಿಂಗೆ ಹಾಕೊಂಡಿರ್ತಾರಲ್ಲ, ಅದನ್ನು ನಮ್ಮ ಅಜ್ಜಿ ಏನದು ಬ್ಯಾಗ್ ಹಾಕೊಂಡು ಓಡಾಡ್ತಾ ಇದ್ದಾರೆ ಎಲ್ಲರೂ ಅಂತ ಕೇಳ್ತಾರೆ. ಬ್ಯಾಗ್ ಅಲ್ಲ ಅಜ್ಜಿ, ಅದು ಮೈಕ್. ಏನು ಹೇಳು? ಮೈಕೆ. ಇಲ್ಲಿದೆ ಇನ್ವಿಟೇಷನ್ ಕಾರ್ಡ್ಸ್ ಎಲ್ಲ. ಇಷ್ಟಕ್ಕೆ ಆಲ್ರೆಡಿ ನಾವು ಅರ್ಶಿನ ಹಚ್ಚಾಗಿದೆ. ಇಷ್ಟಕ್ಕೆ ನಾವು ಇವಾಗ ಅರ್ಶಿನ ಹಚ್ಚಬೇಕು. ನಾನು ಪಟ್ಟದ ಬೊಂಬೆನ ರೆಡಿ ಮಾಡ್ಕೊಬೇಕು. ಸೊ ನಾನು ಕೆಲವೊಂದು ಐಟಮ್ಸ್ನ ಆಲ್ರೆಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ನಾನು ಏನೇನು ತೊಗೊಂಡಿದ್ದೀನಿ ಪಟ್ಟದ ಬೊಂಬೆಗೆ ರೆಡಿ ಮಾಡೋಕ್ಕಂದರೆ ಆಬ್ವಿಯಸ್ಲಿ ಪಟ್ಟದ ಬೊಂಬೆಗಳು. ಆಮೇಲೆ ಒಂದು ಚಿಕ್ಕ ಕ್ಲಾತ್ ಇಟ್ಕೊಂಡಿದ್ದೀನಿ. ಇದು ಇವ್ರಿಗಿಲ್ಲಿ ಪ್ಯಾಂಟ್ ಹಾಕೋದಕ್ಕೆ. ಆ್ಯಂಡ್ ಹೆಣ್ಣು ಪಟ್ಟದ ಬೊಂಬೆ ಅಂತಾರ, ಏನಂತಾರೆ ಜಿ? ಹಾಂ. ಸೊ ಇದು ಪಟ್ಟದ ರಾಣಿಗೆ ಇದು ಬ್ಲೌಸ್ ಥರ ಹಾಕೋಕ್ಕೆ ಒಂದು ಚಿಕ್ಕ ಇದು ಪೀಸು. ಇದು ಪಟ್ಟದ ರಾಜಾಗೆ ಇದು ಪ್ಯಾಂಟ್ ಥರ ಹಾಕೋದಕ್ಕೆ. ಆಮೇಲೆ ನನ್ನ ಹತ್ರ ಒಂದು ಡ್ರೆಸ್ ಇತ್ತು. ಸೊ ನಾನು ಪ್ರೀ ವೆಡ್ಡಿಂಗ್ ಶೂಟ್ಗೂ ಆ ಡ್ರೆಸ್ನ ಹಾಕ್ಕೊಂಡಿದ್ದೆ. ಸೊ ಅದು ನಮ್ಮ ಅಮ್ಮನ ಸೀರೆ ಲೋಡ್ಸಿದ್ದು. ಆ ಸೀರೆದು ಒಂಚೂರು ಬಟ್ಟೆ ಇದು ಮಿಕ್ಕಿತ್ತು. ಸೊ ಇದೇ ಆ ಡ್ರೆಸ್ಸು. ಈ ಡ್ರೆಸ್ದು ಒಂಚೂರು ಬಟ್ಟೆ ಮಿಕ್ಕಿತ್ತು. ಅಲ್ಲ, ನಾನು ಇದಕ್ಕೆ ಸೀರೆ ಓಡಿಸ್ತಾ ಇರೋದು ನನ್ನ ಡ್ರೆಸ್ ಪೀಸ್ ಮಿಕ್ಕಿದೆ ಅಂತ ಹೇಳ್ತಾ ಇರೋದು. ಸೊ ಇದನ್ನ ಹಿಡ್ದಾಯ್ತಜ್ಜಿ, ನೆರಿಗೆ ಹಿಡ್ದು ಐರನ್ ಮಾಡಿದ್ದೀನಿ ಇಲ್ಲಿ. ಸೊ ಇದನ್ನ ಪ್ಲೀಟ್ ಮಾಡಿದ್ದೀನಿ ನಾನು ಪಟ್ಟದ ರಾಣಿಗೆ ಮೆಷರ್ ಮಾಡಿ ನೀಟಾಗಿ. ಸೊ ನನ್ನ ಹತ್ರ ಈ ಕ್ಲಾತ್ ಇತ್ತಲ್ಲ, ಈ ಕ್ಲಾತ್ಗೆ ನನ್ನ ಹತ್ರ ಒಂದು ಬಾರ್ಡರ್ ಇತ್ತು. ಆ ಬಾರ್ಡರ್ನ ಹೊಲಿಸಿ ಇದನ್ನ ಪ್ಲೀಟ್ ಮಾಡಿ, ಈ ಸೆರಗನ್ನು ಪ್ಲೀಟ್ ಮಾಡಿದ್ದೀನಿ. ಹೀಗೆ ರ್ಯಾಪ್ ಮಾಡಿ ಹೀಗೆ ಮಾಡಿ ಹೀಗೆ ಈ ಥರ ಹೀಗೆ ಹಾಕೋದು. ಸೊ ಅದನ್ನ ಇವಾಗ ಮಾಡೋಣ. ಇದು ಡೇಟು ನಾನೇನು ಏನೂ ಮಾಡೇ ಇಲ್ಲ, ಸ್ವಲ್ಪ ಮಾಡಿದೆ. ಏನು ಮಾಡಿದೆ ಅಂದರೆ, ಈ ಗಂಡು ಪಟ್ಟದ ರಾಜಾಗೆ ನಾನು ಶಲ್ಯ ಹಾಕಿ, ಅಂದರೆ ಈ ಥರ ಹುಡುಗರು ಹಾಕೊಂತಾರಲ್ಲ, ಏನಜ್ಜಿ ಇದು ಶಲ್ಯನ? ಪ್ಯಾಂಟ್ ಹಾಕಲ್ಲ ಪ್ಯಾಂಟ್ ಹಾಕಿದೆ. ಶಲ್ಯ ಅಲ್ಲ ಅಜ್ಜಿ, ಇದು ಜುಬ್ಬ ಅಲ್ವಾ? ಇದು ಜುಬ್ಬ ಹಾಕ್ಬಿಟ್ಟು ಆಮೇಲೆ ಈ ಪೇಟ ಹಾಕಿದ್ದೀನಿ. ಅದೇ ಒಂದು ಗೋಲ್ಡ್ ಬಾರ್ಡರ್ ಇತ್ತು, ನಾನು ರಾಣಿಗೆ ಸೀರೆಗೆ ಬಾರ್ಡರ್ ಹಾಕಿದ್ನಲ್ಲ, ಅದೇ ಈ ಪಟ್ಟದ ರಾಜಾಗೆ ಈ ಪೇಟ ಹಾಕಿದ್ದೀನಿ ಮತ್ತು ಜುಬ್ಬ ಹಾಕಿ ಅಣಿಸಿದ್ದೀನಿ. ಅಷ್ಟು ನೀಟಾಗಿ ಫಿನಿಶಿಂಗ್ ಟಚ್ ಬಂದಿಲ್ಲ, ಬಟ್ ಲಾಸ್ಟಲ್ಲಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಬ್ಯಾಕ್ ಸೈಡ್ ಹೀಗೆ ಕಾಣಿಸ್ತಾ ಇದೆ. ಬ್ಯಾಕ್ ಸೈಡಿನ ಇಲ್ಲೆಲ್ಲ ಒಂಚೂರು ಕಟ್ ಮಾಡಬೇಕು. ಇವಾಗ ಇದು ಅಂಟ್ಕೊಂಡಿದೆ. ನಮ್ಮ ಅಜ್ಜಿ ಪ್ಯಾಂಟ್ ಹಾಕಿಲ್ಲ ಅಂತ ಕೇಳ್ತಾರೆ, ಪ್ಯಾಂಟ್ ಹಾಕಬೇಕು. ಸೊ ಇದಾಗಿದೆ ರಾಜನ ಅಪ್ಡೇಟ್. ಆ್ಯಂಡ್ ರಾಣಿಗೆ ಈ ಥರ ಬ್ಲೌಸ್ ಹಾಕಿದ್ದೀನಿ. ಇದು ಬ್ಯಾಕ್ ಸೈಡಿಂದ. ಫ್ರಂಟ್ ಸೈಡ್ ಇವಾಗ ಸೀರೆ ಉಡಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ. ನಾನು ತೋರಿಸ್ಬೇಕಂತ ಆಸೆ, ಬಟ್ ನಾನು ಕೆಳಗಡೆ ಕೂತ್ಕೊಂಡು ಮಾಡೋದ್ರಿಂದ ಯಾರೂ ಫೋನ್ ಇಟ್ಕೊಳ್ಳೋದಿಲ್ಲ. ಆ್ಯಂಡ್ ನನ್ನ ಟ್ರೈಪಾಡ್ ಸ್ಟ್ಯಾಂಡ್ ಅಷ್ಟು ಕೆಳಗಡೆ ಹೋಗೋದಿಲ್ಲ, ಅದೊಂದು ಮೀಡಿಯಮ್ ಹೈಟ್ ಇಷ್ಟಿದೆ. ಸೊ ಅದ್ರ ಮೇಲೆ ಹೋಗುತ್ತೆ, ಅದು ಕೆಳಗಡೆ ಹೋಗೋಲ್ಲ. ಸೊ ನಾನು ಕೆಳಗಡೆ ಕೂತ್ಕೊಂಡು ಮಾಡೋದ್ರಿಂದ ಯಾರೂ ಇಟ್ಕೊಳ್ಳೋಕ್ಕಿಲ್ಲ. ಸೊ ನೆನ್ನೆ ತೋರಿಸ್ದಂಗೆ ಇದು ಹಿಂಗೆ ರ್ಯಾಪ್ ಮಾಡ್ತೀನಿ, ಹೆರಿಗೆ ಬರುತ್ತೆ. ಆಮೇಲೆ ಹಿಂಗೆ ಸುತ್ಕೊಂಡು ಹಿಂಗೆ ಬರುತ್ತೆ ಈ ಥರ. ಸೊ ಇದನ್ನು ಇವಾಗ ಅಂಟಿಸಿ ತೋರಿಸ್ತೀನಿ. ಸೊ ಪಟ್ಟದ ಬೊಂಬೆಗೆ ಸೀರೆ ಉಡ್ಸಾಯ್ತು, ಅದು ಒಣಗ್ತಿದೆ. ಒಣಗಾದ್ಮೇಲೆ ತೋರಿಸ್ತೀನಿ ಹೆಂಗೆ ಕಾಣಿಸುತ್ತೆ ಅಂತ. ಹೆಂಗಿದೆ ಅಜ್ಜಿ? ಚೆನ್ನಾಗಿದೆ.
ಅಂದ್ಕೊಂಡಿರೋ ಥರನೇ ಇದೆ. ಎತ್ತುತ್ತಾ ಇಲ್ಲ. ಸೊ ಇವಾಗ ಈ ಮರಗಳಿಗೆಲ್ಲ ಡೆಕೋರೇಷನ್ಸ್ ಮಾಡಬೇಕಲ್ಲ. ಸೊ ಬ್ಯಾಕ್ಗ್ರೌಂಡಾಗಿ ಒಂದು ನಿಮಿಷ, ಬ್ಯಾಕ್ಗ್ರೌಂಡಾಗಿ ಈ ಬ್ಲೌಸ್ ಪೀಸ್ ಆಗ್ತಾಯಿದ್ದೀನಿ. ಇದು 1 ಮೀಟರ್ ಬ್ಲೌಸ್ ಪೀಸ್. ಸೊ 1-2 ಮರಕ್ಕೆ ಆರಾಮ್ಸೆ ಹಾಕ್ಬೋದು. ಬಟ್ ನಾನು 5 ಬ್ಲೌಸ್ ಪೀಸ್ ತಂದಿದೆ, ಕಲರ್ ಬ್ಲೌಸ್ ಪೀಸ್. ಸೊ ಇದು ಒಂದಕ್ಕೆ ಇವಾಗ ಇಲ್ಲಿ ಕೂತ್ಕೊಂಡು ರೆಕಾರ್ಡ್ ಆಗ್ತಾ ಇದೆಯಾ? ಹಾಂ. ಸೊ ಇದೊಂದು ಬ್ಲೌಸ್ ಪೀಸಲ್ಲಿ ಒಂದು ಕಡೆ ಮಾತ್ರ ಸ್ಟಿಕ್ ಮಾಡಿರೋದು. ಆ್ಯಂಡ್ 1 ಮೀಟರಲ್ಲಿ ಇಷ್ಟು ಬ್ಲೌಸ್ ಪೀಸ್ ವೇಸ್ಟ್ ಆಗೋಗ್ಬಿಟ್ಟಿದೆ. ಬಿಕಾಸ್ ಇನ್ನೊಂದು ಮರಕ್ಕೆ ಸ್ಟಿಕ್ ಮಾಡೋಣ ಅಂದರೆ ಆಗೋದಿಲ್ಲ, ಇನ್ನೊಂದು ಮರಕ್ಕೆ ಸ್ಟಿಕ್ ಮಾಡೋಕ್ಕಾಗ್ತಿಲ್ಲ. ಸೊ ಇವಾಗ ಫೆವಿಕಾಲ್ ಎಲ್ಲ ಹಾಕಿ ಸ್ಟಿಕ್ ಮಾಡಿದ್ದೀವಿ. ಅದು ನೀಟಾಗಿ ಅಂಟ್ಕೊಬೇಕಂದ್ರೆ ಐ ಆಮ್ ಥಿಂಕಿಂಗ್ ಸುತ್ತಲೂ ಹಿಂಗೆ ಕ್ಲಿಪ್ ಹಾಕೋಣ. ಸೊ ದಟ್ ಅದು ಎದೊಳೆಲ್ಲ ಗಮ್ ಹಾಕಿ ಗಮ್ ಹಾಕಿರೋದು ಹಾಗೆ ಕೂತ್ಕೊಳ್ಳುತ್ತೆ ಎದೊಳಲ್ಲ ಅಂತ ಹಿಂಗೆ ಕ್ಲಿಪ್ ಹಾಕ್ತಾಯಿದ್ದೀನಿ. ನೀನು ಮಾಡಿದ್ವಿ, ನೀನು ಕೂತ್ಕೊಂಡು ಕಾಮೆಂಟ್ ಮಾಡೋದಲ್ಲ ಇಲ್ಲಿ. ನಾವೆಲ್ಲ ಮಾಡಿಬಿಟ್ಟಿರೋದು ಅದಕ್ಕೆ ನಾನು ತೊಗೊಂಡ್ಬಿಡೆ ಇದಕ್ಕೆ ನಿಯರ್ಲಿ 300-400 ಏನೋ ಅಂದರು ಇಷ್ಟು. ಆಮೇಲೆ ಹಿಂಗೊಂದು ಲೇಸ್ ಬಂತು ಅಷ್ಟಕ್ಕೆ 400 ಅಂದರು ನೆನ್ನೆ ಮಲ್ಲೇಶ್ವರಮಲ್ಲಿ. ಸೊ ನಂಗೆ ಹೆಂಗಿದ್ರು ಮಾಡ್ಬೇಕಂತ ಆಸೆ ಇತ್ತು. ನಮ್ಮ ಅಜ್ಜಿಗೆ ನನ್ನ ಮೇಲೆ ನಂಬಿಕೆ ಇರಲಿಲ್ಲ ನಾನು ಮಾಡ್ತೀನ, ಯಾಕಂದರೆ ನಾನು ಸ್ವಲ್ಪ ಸೋಂಬೇರಿ ಅಂತ. ಬಟ್ ಇವಾಗ ಮಾಡಿ ತೋರಿಸ್ತಾ ಇದ್ದೀವಿ. ಫುಲ್ ನಿದ್ದೆ ಬರ್ತಾ ಇದೆ ನನಗೆ. ಟೈಮ್ ಆಲ್ಮೋಸ್ಟ್ 11:45 ಆಗಿದೆ. ಸೊ ಇವತ್ತಿನ ಬೊಂಬೆ ಅಪ್ಡೇಟ್ ಏನಂದರೆ ಇಷ್ಟು ಮಾಡಿದ್ದೀನಿ. ನಮ್ಮ ಪಟ್ಟದ ರಾಜಾಗೆ ಇಲ್ಲಿ ಸೈಡಲ್ಲೆಲ್ಲ ಲೇಸ್ ಹಾಕಿದ್ದೀನಿ ಈ ಕಡೆ ಎಲ್ಲ. ಆ್ಯಂಡ್ ಇಲ್ಲಿ ನಾನು ಇದನ್ನ ಮೀಶೋಯಿಂದ ತರಿಸ್ಕೊಂಡೆ. ಈ ಥರ ಓಕೆ ಥರ ಹಿಂಗೆ ಚಿನ್ಮಿನ ಸಿಗುತ್ತೆ ಒಂದು ಚೈನಲ್ಲಿ, ಗೊತ್ತಿಲ್ಲ ಏನು ಕರೀತಾರೆ ಇದನ್ನ ಅಂತ. ಹೀಗಿರುತ್ತೆ ಇದು, ಬರೀ 100 ರೂಪೀಸ್ ಏನೋ ಅಷ್ಟೇ. ಅದನ್ನ ತರಿಸ್ಕೊಂಡು ಆ ಚೈನು ಇಲ್ಲಿ ಕತ್ತತ್ರ ಹಾಕಿದ್ದೀನಿ. ಸೊ ದಟ್ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಇಷ್ಟೇ ಮಾಡಿರೋದು. ಆ್ಯಂಡ್ ನಮ್ಮ ರಾಣಿಗೆ ನಾವು ಸೀರೆ ಉಡಿಸಿದ್ದೀವಿ ಇಷ್ಟೇ. ರಾಣಿಗೆ ಇನ್ನೇನು ಮಾಡಿಲ್ಲ ಇವತ್ತು. ಇದು ಒಣಗಲಿ ಅಂತ ಎಲ್ಲ ಕಡೆ ಗಮ್ ಹಾಕ್ಬಿಟ್ಟಿದ್ದೀನಿ. ಹಿಂದೆ ಮುಂದೆ ಇಲ್ಲೆಲ್ಲ ಗಮ್ ಹಾಕಿದ್ದೀನಿ ಸ್ವಲ್ಪ, ಆ್ಯಂಡ್ ಇಲ್ಲೂ ಗಮ್ ಹಾಕಿದ್ದೀನಿ. ಸೊ ಇಷ್ಟೇ ಇವತ್ತು ಮಾಡಿರೋದು. ನಾಳೆ ಹೇರ್ ಸ್ಟೈಲ್ ಮಾಡೋಣ, ರಾಜಾಗೆ ಪ್ಯಾಂಟ್ ಹಾಕೋಣ. ಸೊ ನಾಳೆ ಅದನ್ನ ಮಾಡೋಣ. ಇವಾಗ ಮಲ್ಕೊತೀನಿ, ಫುಲ್ ನಿದ್ದೆ. ವೆಲ್ಕಮ್ ಬ್ಯಾಕ್ ಟು ಡೇ 3. ಸೊ ಇವತ್ತು ನಂದು ಪಟ್ಟದ ರಾಜಾಗೆ ಫುಲ್ ಎಲ್ಲ ಡೆಕೋರೇಷನ್ ಮಾಡಿ ಮುಗಿಸೋಣ ಅಂದ್ಬಿಟ್ಟು ಸ್ವಲ್ಪ ಟೈಮ್ ಇತ್ತು ನನಗೆ. ಇವತ್ತು ಕೆಲಸ ಮಾಡಬೇಕಾದ್ರೆ ಒಂದು 1/2 hour ಬ್ರೇಕ್ ತೊಗೊಂಡು ಇದನ್ನ ಮಾಡಿ ಮುಗಿಸ್ಬಿಡೋಣ ಅಂತ. ಬಿಕಾಸ್ ನಮ್ಮಮ್ಮ ಹೇಳಿದ್ದಾರೆ ಈ ವಾರದಲ್ಲಿ ನಾನೆಲ್ಲ ಮಾಡಿ ಮುಗಿಸ್ಬೇಕು ಅಂತ. ಯಾಕಂದರೆ ಕರೆಕ್ಟಾಗಿ ಇವತ್ತಿಂದ ನನ್ನ ಮದುವೆಗೆ 4 ವಾರ ಇರೋದು. ಸೊ ಈ ವಾರ ಎಲ್ಲ ಮಾಡಿ ಮುಗಿಸ್ಬೇಕು ಅಂತ ಹೇಳಿದ್ದಾರೆ. ಸೊ ನಾನು ಏನು ಹಾಕಿದ್ದೀನಿ ಅಂದರೆ ಇವಾಗ ಪಂಚೆ ಉಡಿಸಿದ್ದೀನಿ ಪಟ್ಟದ ರಾಜಾಗೆ. ಹೆಂಗೆ ಉಡಿಸ್ದೆ ಅಂದರೆ, ಸೊ ಈ ಥರ ಒಂದು ಸ್ಮಾಲ್ ವೈಟ್ ಕಾಟನ್ ಕ್ಲಾತ್ ತೊಗೊಂಡು ಅದನ್ನ ರೆಕ್ಟ್ಯಾಂಗಲ್ ಶೇಪಲ್ಲಿ ಕಟ್ ಮಾಡಿ, ಆಮೇಲೆ ನನ್ನ ಹತ್ರ ಎಷ್ಟೊಂದು ಲೇಸಸ್ ಇತ್ತಲ್ಲ, ಸೊ ನಾನು ಕುರ್ತಿಗೆ ಮ್ಯಾಚ್ ಆಗೋ ಥರ ಒಂದು ಲೇಸ್ ತೊಗೊಂಡು ಕೈಯಲ್ಲೇ ಸ್ಟಿಚ್ ಮಾಡಿಕೊಂಡೆ. ಆ ಥರನೇ ಉಡಿಸಿದ್ದು. ಅದನ್ನು ಬ್ಯಾಕ್ ಸೈಡಿಂದ ಸ್ಟಾರ್ಟ್ ಮಾಡಿದೆ ರ್ಯಾಪ್ ಮಾಡೋಕ್ಕೆ. ಇಲ್ಲಿ ಎಂಡ್ ಮಾಡಿದ್ದೀನಿ. ಸೊ ದ್ಯಾಟ್ ಅದು ಒಂಥರ ನ್ಯಾಚುರಲ್ ಲುಕ್ ಬರುತ್ತೆ. ಇವಾಗ ಬಾಯ್ಸ್ ಪಂಚೆ ಉಟ್ಕೊಂಡಾಗ ಇದು ಇಲ್ಲೇ ಎಂಡ್ ಆಗುತ್ತೆ ಅಲ್ವಾ. ಸೊ ಇದೊಂದು ಸ್ಲಿಟ್ ಥರ ಇರುತ್ತಲ್ಲ ಸೈಡಲ್ಲಿ, ಅದಕ್ಕೆ ಇದಕ್ಕೂ ಇಲ್ಲೊಂದು ಸ್ಲಿಟ್ ಇರಲಿ ಅಂತ ಅಂದ್ಬಿಟ್ಟು ಹೀಗೆ ಮಾಡಿದ್ದೀನಿ. ಸೊ ಇದು ಹಿಂಗೆ ಕಾಣಿಸ್ತಿದೆ. ಆ್ಯಂಡ್ ಬ್ಯಾಕ್ ಸೈಡ್ ಸ್ವಲ್ಪ ಒಬ್ವಿಯಸ್ಲಿ ಟ್ರ್ಯಾಜಿಡಿ. ಸೊ ಬ್ಯಾಕ್ ಸೈಡ್ ಏನಾಯ್ತು ಅಂದರೆ ಇದಿದೆ ಅಲ್ವಾ, ಇದನ್ನು ಸ್ವಲ್ಪ ಜಾಸ್ತಿ ಇಲ್ಲಿ ತನಕ ಅಂಟಿಸ್ಬಿಟ್ಟಿದ್ದೀನಿ. ನಾನು ಅಂದ್ಕೊಂಡೆ ಬ್ಯಾಕ್ ಸೈಡ್ ಯಾರೋ ನೋಡೋದಿಲ್ಲ ಅಂತ. ಬಟ್ ನಮ್ಮಮ್ಮ ಹೇಳಿದ್ರು ಇಲ್ಲ ನೀಟಾಗಿ ಮಾಡು ಅಂತ ಅಂದ್ಬಿಟ್ಟು ಚಿಕ್ಕ ಬಾರ್ಡರ್ ಹಾಕಿ ಅಂಟಿಸಿದ್ದೀನಿ. ಸೊ ಇವಾಗ ನಮ್ಮ ಪಟ್ಟದ ರಾಜಾಗೆ ಒಂದು ನೆಕ್ಲೆಸ್ ಹಾಕೋಣ ಅಂತ. ಅದಕ್ಕೆ ನನ್ನ ಹತ್ರ ರೈನ್ ಸ್ಟೋನ್ಸ್ ಚೈನ್ ಏನಂತಾರೆ ಅಂತ ನಂಗೆ ಗೊತ್ತಿಲ್ಲ. ಸೊ ಈ ಸ್ಟೋನ್ ಚೈನ್ ಇರುತ್ತಲ್ಲ, ಇದನ್ನ ಇಷ್ಟು ಕಟ್ ಮಾಡಿದ್ದೀನಿ. ಆ್ಯಂಡ್ ನೀವು ನನ್ನ ವರಮಹಾಲಕ್ಷ್ಮಿ ಬ್ಲಾಗಲ್ಲಿ ನೋಡಿರ್ಬೋದು, ನಾನು ಈ ಥರದ್ದೆಲ್ಲ ತೊಗೊಂಬಂದಿದ್ದೆ ನಮ್ಮ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುಖವಾಡ ಡೆಕೋರೇಟ್ ಮಾಡೋಕ್ಕೆ. ಆ್ಯಂಡ್ ಇದೆಲ್ಲ ನಮ್ಮಮ್ಮ ವಾಪಸ್ ಬಿಚ್ಚಿಟ್ಟಿದ್ದಾರೆ ದೇವ್ರ ಮುಖವಾಡದಿಂದ, ಬಿಕಾಸ್ ನಮ್ಮಮ್ಮಗೆ ಇಷ್ಟ ಆಗಿಲ್ಲ ಅಂತ. ಅದರಲ್ಲಿ ಈ ಥರದ್ದು ಒಂದು ಡಾಲರ್ ಇತ್ತು ಈ ಥರ. ಇದನ್ನು ಇದ್ರೊಳಗಡೆ ಹಾಕಿ ಹಿಂಗೆ ಈ ಥರ ಚೈನ್ ಮಾಡೋಣ ಅಂತ. ಈ ಥರ ನೆಕ್ಲೇಸ್ ಥರ ಕಾಣಿಸುತ್ತೆ ಆ ಪಟ್ಟದ ರಾಜಾಗೆ. ಸೊ ಇದನ್ನ ಹಾಕ್ಬಿಟ್ಟು ತೋರಿಸ್ತೀನಿ. ನಮ್ಮ ನೆಕ್ಲೆಸ್ ರೆಡಿ. ಸೊ ಈ ಪುಟ್ಟ ನೆಕ್ಲೆಸ್ನ
ನಮ್ಮ ಪುಟ್ಟು ರಾಜಾಗೆ ಹಾಕೋಣ. ನೆಕ್ಲೆಸ್ಸು ಅಂಟಿಸ್ಬೇಕು ಅನ್ಸುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ವಾಹ್, ಸೋ ಪ್ರೌಡ್ ಆಫ್ ಮೈ ಸೆಲ್ಫ್. ನಾನು ನಿಜ ಅಂದ್ಕೊಂಡಿರಲಿಲ್ಲ ಇದಿಷ್ಟು ಚೆನ್ನಾಗಿ ಬರುತ್ತೆ ಅಂತ. ಇವಾಗ ನಾನು ಹೋಗಿ ವಾಪಸ್ ಕೆಲಸ ಮಾಡ್ತೀನಿ, ಇದನ್ನೆಲ್ಲ ಡ್ರೈ ಮಾಡೋಕ್ಕೆ ಬಿಡ್ತೀನಿ. ಇಲ್ಲ ಅಂದರೆ ಒಂದು 4 hours ನೀಟಾಗಿ ತಗೋತೆ. ಬಿಕಾಸ್ ಈ ಗಮ್ ತುಂಬ ಪವರ್ಫುಲ್. ಏನಂದರೆ ತುಂಬ ಗಟ್ಟಿ ಇದೆ. ಲೈಕ್ ಅಣಿಸಿದ್ರೆ ಅದಾದಮೇಲೆ ಈಗ ಏನೋ ಬಟ್ಟೆ ಅಂಟಿಸಿರ್ತೀನಿ ಅಂದ್ಕೊಡಿ, ಬೊಂಬೆಗಳಿಗೆ ಹಿಂಗೆ ತೆಗೆದ್ರೆ ಬಟ್ಟೆನೇ ಕಿತ್ತೋಗುತ್ತೆ, ಅಷ್ಟು ಪವರ್ಫುಲ್ ಇದೆ ಗಮ್ಮು. ಇದು ಕೂಡ ನಾನು ಮೀಶೋಲೇ ತರಿಸಿದ್ದು. ಇಷ್ಟು ಲೇಸಸ್ ತರಿಸ್ದೆ. ಇನ್ನೂ ಒಂದು 4 ಕಲರ್ ಇದೆ. ಇಷ್ಟು ಲೇಸಸ್ ಸೇರಿಸಿ ನಾನು ಬರೀ ಐ ಥಿಂಕ್ 100 or 150 ಏನೋ ಅಷ್ಟೇ ಪೇ ಮಾಡಿದ್ದು ನಾನು. ಇದ್ರ ಜೊತೆಗೆ ಈ ಗಮ್ ಕೂಡ ಬಂತು. ನಾನು ಬೇರೆ ಕಡೆ ತೊಗೊಬೇಕು ಅಂದ್ಕೊತಿದ್ದೆ, ಬಟ್ ಈ ಗಮ್ ಸಖತ್ ಪವರ್ಫುಲ್ ಆಗಿದೆ. ಆ ಲೇಸ್ಗೋಸ್ಕರ ಅಲ್ಲ ಅಂದರೂ ಈ ಗಮ್ಗೋಸ್ಕರ ಐ ಥಿಂಕ್ ನಾನು ಇನ್ನೊಂದ್ಸತಿ ಆ ಲೇಸ್ಗಳನ್ನ ಆರ್ಡರ್ ಮಾಡ್ತೀನಿ ಅಂತ. ಬಿಕಾಸ್ ಈ ಗಮ್ ಅಷ್ಟು ಚೆನ್ನಾಗಿದೆ. ಸೊ ಯಾ, ಇವಾಗ ನಾನು ವಾಪಸ್ ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನಾನು ಯೂಟ್ಯೂಬ್ ಚಾನಲ್ಗೆ ಹಾಯ್ ಮಾಡು. ನಮ್ಮ ಮಂಜು ಮಾಮ ಈ ಬುಟ್ಟಿನೇನೋ ಡೆಕೋರೇಟ್ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಎಲ್ಲ ಏನೋ ಕಟ್ ಮಾಡಿ ಇಟ್ಕೊಂಡವ್ರಿ. ಇವ್ರಿಬ್ರು ರೇಕ್ಸಕ್ಕೆ ಎಲ್ಲಿ ಕೂತವ್ರು ನಮ್ಮಿಬ್ರನ್ನ. ಅಮ್ಮ ಸೀರಿಯಲ್ ಆಫ್ ಮಾಡಮ್ಮ. ಅಮ್ಮ ಡಬ್ಬ ಸೀರಿಯಲ್ ಆಫ್ ಮಾಡು. ಫಸ್ಟ್ ಸೀರಿಯಲ್ ಆಫ್ ಮಾಡು. ಮಂಜು ಮಾಮ ಏನು ಮಾಡ್ತಿದ್ಯಾ? ಅದೇ ಹೆಂಗ್ ಮಾಡ್ತಿದ್ಯಾ ಹೇಳು. ಡೆಕೋರೇಷನ್. ಸೊ ನಿಂದು ಸೀಕ್ರೆಟ್ ಡೆಕೋರೇಷನ್ನ ಯಾರಿಗೂ ರಿವೀಲ್ ಮಾಡಲ್ವಂತೆ. ಓಕೆ. ಸೊ ನಾನಿವಾಗ ಒಂದು ಬುಟ್ಟಿಗೆ ಈ ಥರ ಬ್ಲೌಸ್ ಪೀಸ್ ಹಾಕಿ ಗಮ್ ಹಾಕಿ ದಂಡಿಸಿದ್ದೀನಿ. ಇನ್ನು ಮಿಕ್ಕಿದ್ದು 2 ಬುಟ್ಟಿ ಇದೆ. ಒಂದು ಕೀ ಫ್ಯಾಬ್ರಿಕ್ ಹಾಕ್ತೀನಿ, ಇನ್ನೊಂದಕ್ಕೆ ಇದಾಗ್ತೀನಿ. ಇದು ಫಾರ್ ಎವರ್ ತೊಗೊತಾ ಇದೆ ಮಾಡೋಕ್ಕೆ. ಐ ಡೋಂಟ್ ನೋ ವೈ ಡಿಡ್ ಐ ಇವನ್ ಸೈನ್ಡ್ ಅಪ್ ಫಾರ್ ದಿಸ್. ಪರವಾಗಿಲ್ಲ, ಮಾಡೋಣ, ಚೆನ್ನಾಗಿದೆ ಮಾಡೋಕ್ಕೆ. ಇವರೆಲ್ಲ ವಟ ಅಂತ. ಏನು ಕೆಳಗಡೆ? ಅದು ಕೆಳಗಡೆ ಏನಕ್ಕೆ ಬಟ್ಟೆ ಹಾಕ್ತೀಯಾ? ಇಲ್ಲಿ ಮೇಲ್ ತಾನೇ ನಿಂತ್ಕೊಳ್ಳೋದು. ನಾನು ಮದು ಇಲ್ಲಿ ನಿಂತ್ಕೊಂತೀವಿ. ಮೇಲ್ ತಾನೇ ಅದಿರ್ಬೇಕು. ಕೆಳಗಡೆ ಯಾಕೆ ಮಂಜು ಮಾಮ ಆಗ್ತೀಯಾ? ಮೇಲ್ಗಡೆ ಗೊತ್ತು, ಕೆಳಗಡೆ ಅಮ್ಮ ಬ್ಲೌಸ್ ಪೀಸ್ ದೊಡ್ಡದಾಯ್ತು. ನಾನು ಇನ್ನ 2 ಬುಟ್ಟಿಗೆ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ. ಏನಿದ್ ಮಂಜು ಮಾಮ ಹಿಂಗ್ ಮಾಡಿದ್ಯಾ? ಏನೋ ಮಾಡೋದಪ್ಪ. ಹಿಟ್ಟ ಮಿಸ್ ಆಯ್ತು. ಇಲ್ಲಿನ ತೆಗೆದ್ಬಿಡ್ತೀಯಾ? ಚೆನ್ನಾಗಿಲ್ವಾ ಅಜ್ಜಿ ಅದು? ಅಲ್ಲ, ಏನೋ ಒಂದು ಗನಂದಾರಿ ಕೆಲಸ ಮಾಡ್ಬಿಟ್ಟು ಕೂತಿರೋದು ನೋಡ ಆರಾಮಾಗಿ. ಏನವ ತೆಗಿತಿದ್ಯಾ? ಆಪರೇಷನ್ ಫೇಲ್ಯೂರ್. ನಂದು 2 ಆಯಿತು. ಇದು ಪ್ರೋಸೆಸ್, ವರ್ಕ್ ಇನ್ ಪ್ರೋಗ್ರೆಸ್. ಸೊ ಇವಾಗ ಎಲ್ಲ ಬುಟ್ಟಿಗೂ ಮಾಡಿ ಆಯಿತು. ನಾನು ತೋರಿಸ್ತೀನಿ ಹೇಗೆ ಮಾಡಿದ್ದೀನಿ ಅಂತ. ಇದು ನೆನೆ ಮಾಡಿದ್ದು, ಇದು ಇವಾಗ ಮಾಡಿದ್ದು, ಆ್ಯಂಡ್ ಇಲ್ಲಿ 2 ಫಿನಿಶ್ ಆಗಿದೆ. ಇಷ್ಟು ಲೇಸಸ್ ಇದೆ. ಸೊ ಇಷ್ಟು ಲೇಸಸ್ಗೆ ನಾನು ಪೇ ಮಾಡಿದ್ದು ಬರೀ 150 to 200 ಏನೋ ಅಷ್ಟೇ. ಇಷ್ಟು ಕಲರ್ ಲೇಸಸ್ಗೆ ಅಲಾಂಗ್ ವಿತ್ ನಮ್ಮ ಸೂಪರ್ ಗಮ್ ಜೊತೆ. ಸೊ ಇದ್ರದ್ದು ಬೇಕಾದ್ರೆ ಲಿಂಕ್ ಹಾಕಿರ್ತೀನಿ, ನೀವು ಬೈ ಮಾಡ್ಬೋದು. ಸೊ ಇವಾಗ ಮ್ಯಾಚ್ ಮಾಡಿಕೊಂಡು ಲೇಸಸ್ನ ಅಂಟಿಸೋಣ ಪ್ರತಿಯೊಂದು ಇದಕ್ಕೂ. ಸೊ ಒಂದೊಂದು ಲೇಸು ಡಿಫ್ರೆಂಟಾಗಿ ಅಂಟಿಸೋಣ ಅಂತ. ಒಂದು ಹೀಗೆ, ಇನ್ನೊಂದು ಹಿಂಗೆ ಕ್ರಾಸ್, ಇನ್ನೊಂದು ಈ ಥರ ಹೀಗೆ ಕ್ರಾಸ್. ಸೊ ಎಲ್ಲ ಅಂಟಿಸಾದ್ಮೇಲೆ ನಿಮಗೆ ತೋರಿಸ್ತೀನಿ. ಬಾಗ್ನೆ ಮರಕ್ಕೆ ಎಲ್ಲ ಡೆಕೋರೇಷನ್ಸ್ ಮಾಡಾಯಿತು. ನಾನು ಹೇಳಿದ್ನಲ್ಲ ಹೀಗೆ ಅಥವಾ ಹಿಂಗೆ ಸಮ್ ಕ್ರಾಸ್ ಎಲ್ಲನೂ ಮಾಡ್ತೀನಿ ಅಂತ. ಬಟ್ ನಮ್ಮಮ್ಮ ಬೇಡ, ಬರೀ ಹಿಂಗೊಂದು ಕ್ರಾಸ್ ಮಾಡು, ಲೈಕ್ ಇಂಟು ಮಾರ್ಕ್ ಥರ ಮಾಡು, ಆವಾಗ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಅದಕ್ಕೆ ಅದೇ ಥರ ಮಾಡಿದೆ. ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಫೈನಲಿ ನಮ್ಮ ಫಸ್ಟ್ ಅಸೈನ್ಮೆಂಟ್ ಕಂಪ್ಲೀಟ್ ಆಯಿತು. ಅದು ಬಾಗ್ನೆ ಮರ ಮಾಡೋದು. ಇನ್ನು ಬೊಂಬೆಗಳದ್ದು ತುಂಬ ಅಂದರೆ ತುಂಬ ಬಾಕಿ ಇದೆ. ಗಂಡು ಬೊಂಬೆದು ಸ್ವಲ್ಪ
90% ಕಂಪ್ಲೀಟ್ ಆಗಿದೆ, ಇನ್ನು 10% ಇದೆ. ಹ್ಯಾಂಡ್ ಬೊಂಬೆ ನಾಳೆಯಿಂದ ಕಂಟಿನ್ಯೂ ಮಾಡ್ತೀನಿ ಮತ್ತೆ. ಸೊ ಇವಾಗ ಮಲ್ಕೊಳ್ತೀನಿ. ಸಿ ಆಲ್ ಗುಡ್ ನೈಟ್. ಇವತ್ತು ಡೇ 4 ಆ್ಯಂಡ್ ಡೇ 4ಅಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ನಮ್ಮ ಬೊಂಬೆಗೆ ನಾನು ಸ್ವಲ್ಪ ಡೆಕೋರೇಟ್ ಮಾಡಿದ್ದೀನಿ. ಸೊ ಹಸಿರು ಬಳೆ ಹಾಕಬೇಕು ಅಂತ ನಾನು ಗ್ರೀನ್ ಕಲರ್ ವುಲನ್ ತೊಗೊಂಡು ಈ ಥರ ಕಟ್ಟಿದ್ದೀನಿ. ಅದ್ರ ಮೇಲೆ ರೈನ್ ಸ್ಟೋನ್ಸ್ ಹಾಕಿದ್ದೀನಿ. ಆ್ಯಂಡ್ ಪಟ್ಟದ ರಾಣಿ ತಲೆಗೆ ನಾವು ಯೂಶ್ವಲಿ ಹಾಕ್ಕೊತೀವಲ್ಲ ಮದುವೆಗೆ ಹೇರ್ ಆಕ್ಸೆಸರಿ, ಆ ಥರನೇ ರೈನ್ ಸ್ಟೋನಲ್ಲಿ ಮಾಡಿ ಇದು ವುಲ್ ಅಂಟಿಸ್ತಾ ಇದ್ದೀನಿ, ಬ್ಲ್ಯಾಕ್ ಕಲರ್ ವುಲ್ ಕೂದಲು ಥರ. ಸೊ ತಲೆ ಸುತ್ತಲೂ ಅದನ್ನ ಅಂಟಿಸಿ ಆಮೇಲೆ ಜಡೆ ಹಾಕಬೇಕು ಅಂತ ಪ್ಲ್ಯಾನ್ ಸೊ ಮಾಡಿದ್ದೀನಿ. ನೋಡೋಕೆ ಒಂದು ರೇಂಜಿಗೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇದು ಕೂದಲು ಎಲ್ಲ ಕಟ್ಟಿದ ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೆ. ಹೇಳಿ ಹೇಗೆ ಕಾಣಿಸ್ತಾ ಇದೆ. ಆ್ಯಂಡ್ ಇದು ಡಾವು ಸಿಂಗಲ್ ಚೈನೇ ಇಲ್ಲ ಡಬಲ್ ಚೈನ್ ಹಾಕಬೇಕಾ ಇದು ಅಂತ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಇವತ್ತು ನಾನು ನಮ್ಮ ಮನೇಲಿಲ್ಲ, ನಮ್ಮ ಅಜ್ಜಿ ಮನೇಲಿದ್ದೀನಿ. ಏನಕ್ಕಂದರೆ ನಮ್ಮ ಅಜ್ಜಿ ಅವ್ರ ಮನೆ ಕರ್ಕೊಂಬಂದರು ಅಷ್ಟೇ. ಇವತ್ತು ನಮ್ಮ ಮನೇಲಿಲ್ಲ, ನಮ್ಮ ಅಜ್ಜಿ ಮನೇಲಿದ್ದೀನಿ. ಸ್ವಲ್ಪ ಹಂಗೆ ಟೈಮ್ ಸ್ಪೆಂಡ್ ಮಾಡೋಣ ಅಜ್ಜಿ ಮನೇಲಿ, ಚೆನ್ನಾಗಿರುತ್ತೆ ಅಜ್ಜಿ ಮನೆಗೆ ಬರೋಕ್ಕೆ. ಸೊ ಎಲ್ಲ ಸಾಮಾನು ಹೊತ್ಕೊಂಬಂದಿದ್ದೀನಿ ನಾನು, ಇಲ್ಲೇ ಡೆಕೋರೇಟ್ ಮಾಡೋಣ ಅಂತ. ಅಲ್ವಾ ಅಜ್ಜಿ? ಅಲ್ಲೋ ಅಜ್ಜಿ ಅಂದಿದ್ದು. ಸೊ ಇಲ್ಲೆಲ್ಲ ಇದೆ ನನ್ನ ಸಾಮಾನುಗಳು. ಏನೋ ಜಡೇನಾ? ನೀನ್ ಯಾಕೆ ಮಂಜು ಮಾಮನ್ ತರ ಟಿವಿನ ನೋಡ್ತಾ ಇದ್ಯಾ? ಏನೋ ಹೇಳ್ತಾ ಇದ್ಲಲ್ಲ ಮಳೆದು. ಏನಜ್ಜಿ ಮಾಡ್ತಾ ಇದ್ಯಾ? ಏನ್ ಮಾಡ್ತಿದ್ಯಾ? ಯಾರು ಕೊಟ್ಟಿದ್ ನಿಂಗೆ ಆನೆ? ಮುತ್ತಜ್ಜಿ ತಂದು ಕೊಟ್ಟಿದ್ದೆ. ನಿಮ್ಮಮ್ಮನ? ಅಂಜನಮ್ಮ. ಸೊ ನಮ್ಮ ಅಜ್ಜಿ ನನಗೆ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಮೆಟೀರಿಯಲ್ಸ್ ಇದೆಯಲ್ಲ ವೇಸ್ಟ್ ಆಗುತ್ತೆ, ಈ ಆನೆಗೆ ಡೆಕೋರೇಟ್ ಮಾಡುವಂತ. ತೋರ್ಸು ಆನೆ. ಯಾವಾಗ ತಂದ್ಕೊಟ್ಟಿದ್ದು ಮುತ್ತಜ್ಜಿ? ಒಂದು 20 ವರ್ಷದಿಂದ. ಅವ್ರು ಸತ್ತೇ 20 ವರ್ಷ ಆಯ್ತಲ್ವಾ? ಇಲ್ಲ 2010 ತಾನೇ ಸತ್ತಿದ್ದು ಮುತ್ತಜ್ಜಿ. 14 ವರ್ಷ 20 ವರ್ಷ ಆಯ್ತಾ? ಈ ಆನೆಗೂ ಡೆಕೋರೇಷನ್ ಮಾಡೋಣ. ಬೊಂಬೆ ಒಂದು ರೇಂಜಿಗೆ ರೆಡಿ ಆಗಿದೆ. ಹ್ಯಾಂಡ್ ಬೊಂಬೆ ಅದೆಲ್ಲ ಅಂಟಿಸಿದ್ದೀನಿ. ನಾಳೆ ಬೆಳಗ್ಗೆ ತೊಗೊಂಡಿಸ್ತೀನಿ, ಯಾಕಂದರೆ ಅದು ಒಣಗಾದ್ಮೇಲೆ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಇವಾಗ ನಾನು ಬೀಸಿಂಗೆ ಮಾಡ್ತಾಯಿದ್ದೀನಿ. ಸೊ ನಮ್ಮ ಹತ್ರ ಬೀಸಿಂಗೆ ಒಂದು ತೊಗೊಂಡು ಬಂದ್ವಿ ನಾವು ಪೇಟೆಯಿಂದ. ಆ ಬೀಸಿನ್ಗೆಗೆ ಸುತ್ತಲೂ ಪ್ಲಾಸ್ಟರ್ ಹಾಕಿದ್ದೀನಿ, ಸೊ ದಟ್ ಗಮ್ ನೀಟಾಗಿ ಅಂದ್ಕೊಳ್ಳುತ್ತೆ ಅಂತ. ಇವಾಗ ನಮ್ಮ ಅಜ್ಜಿ ಹತ್ರ ಒಂದು ಬ್ಲೌಸ್ ಪೀಸ್ ಇತ್ತು, ಸೊ ನಾನು ಆರೆಂಜ್ ಕಲರ್ ಥೀಮ್ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಛತ್ರಿ ಛತ್ರಿ ಇಟ್ಕೊಳ್ಳೋದು ಆರೆಂಜ್ ಕಲರ್ ಇರುತ್ತೆ. ಸೊ ಬೀಸಿಂಗೇನು ಆರೆಂಜ್ ಕಲರೇ ಮಾಡ್ತಾಯಿದ್ದೀನಿ, ತೋರಿಸ್ತೀನಿ. ಪ್ಲಾಸ್ಟರ್ ಹಾಕಿದ್ದೀನಿ, ಸೊ ದಟ್ ಗಮ್ ಈ ಥರ ನೀಟಾಗಿ ಇಲ್ಲ ಅಂಟ್ಕೊಳ್ಳುತ್ತೆ ಅಂತ. ಆ್ಯಂಡ್ ಕಟ್ ಮಾಡ್ಕೊಂಡಿದ್ದೀನಿ ಬ್ಲೌಸ್ ಪೀಸ್. ಸೊ ಇವಾಗ ನಮ್ಮ ಸೂಪರ್ ಗಮ್ಮಲ್ಲಿ ಸೂಪರ್ ಗಮ್ಮಲ್ಲಿ ಅಂಟಿಸ್ತಾ ಇದ್ದೀನಿ. ನಮ್ಮ ಅಜ್ಜಿಗೆ ಸಾಕಾಗೋಗ್ಬಿಟ್ಟೈತೆ ನನ್ನ ಮಾತು ಕೇಳಿ ಕೇಳಿ. ಒಂದು ಮಾಮ ಸಾಕು ಟಿವಿ ನಾನು ನೋಡಿದ್ದು, ನಾನು ಬಿಗ್ ಬಾಸ್ ನೋಡಬೇಕು. 10 ನಿಮಿಷ ಆಯ್ತು ನೋಡೋಣ. ಒಂದು 6 ಗಂಟೆಯಿಂದ ನೋಡ್ತಿದ್ಯಾ ಟಿವಿ ನಾನು ನೀನು? 6 ಗಂಟೆಗೆ ಎಲ್ಲಿ ನೋಡ್ದ? ಮನೆಗೆ ಬಂದಿದ್ದೆ. ಮದುವೆ ನೋಡ್ತಾ ಇರ್ಲಿಲ್ಲ ಅಂತ. ಅದೇ ನಾನು ನೋಡಿದ್ದು 7 ಗಂಟೆಗೆ. 8 ಗಂಟೆ ಏನಾದರೂ ಮಾಡ್ಕೊಂಡು ನಾನು ಇದನ್ನ ಮಾಡ್ತೀನಿ, ಮಾಡ್ಬಿಟ್ಟು ನಿಮಗೆ ತೋರಿಸ್ತೀನಿ. ಈ ಬ್ಲೌಸ್ ಪೀಸ್ ಫುಲ್ ಇಲ್ಲಿ ಹಾಕಿದ್ದೀನಿ. ಇದು ಒಣಗಿದೆ, ಇವಾಗ ಇಲ್ಲೂ ಹಾಕಿದ್ದೀನಿ. ಇದು ಒಣಗಿದೆ, ಗಮ್ ಹಾಕಿದ್ದೀನಲ್ಲ ಇಲ್ಲೆಲ್ಲ. ಸೊ ಈ ಕ್ಲಿಪ್ಸ್ ಹಾಕಿದ್ರೆ ಒತ್ಕೊಂಡಿರುತ್ತೆ ಅಂತ ಕ್ಲಿಪ್ಸ್ ಹಾಕಿದ್ದೀನಿ. ಮತ್ತು ಇಲ್ಲೊಂದು ಲೇಸ್ ಹಾಕಿದ್ದೀನಿ, ಇದು ಗಮ್ ಹಾಕಿರೋ ಅದು ಒಣಗ್ತಿದೆ. ಇದೇ ಥರ ಲೇಸ್ ಇಲ್ಲೊಂದು ಸತಿ ಹಾಕ್ತೀನಿ, ಇಲ್ಲಿ ಹಾಕ್ಬೇಕಂತ ಇದ್ದೀನಿ. ಹಾಕ್ಬಿಟ್ಟು ಇಲ್ಲಿ ಹೆಸರು ಬರೆಯೋಣ ಅಂತ, ನನ್ನ ಹೆಸರು ಮಧು ಹೆಸರು. ಆ್ಯಂಡ್ ಒಂದು ಬ್ರೋಚ್ ಕೂಡ ಏನಂತಾರೆ ಇದನ್ನ? ಸೊ ಇದನ್ನು ತೊಗೊಂಡು ಬಂದೆ, ಇದನ್ನು ಇಲ್ಲಿ ಮಧ್ಯದಲ್ಲಿ ಅಂಟಿಸೋಣ ಅಂತ. ಇದು ಬಂದ್ಬಿಟ್ಟು ನಮ್ಮ ಆನೆ ಮೇಲೆ ಶಾಲ್ ಥರ ಹಾಕ್ತಾರಲ್ಲ, ಸೊ ಇದನ್ನು ಇದರಲ್ಲಿ ಇನ್ನೊಂದು ಬಟ್ಟೆ ಇದೆಯಲ್ಲ, ಹಾಂ ಫಸ್ಟು ಈ ಥರ ಮಾಡಿಕೊಂಡೆ. ಇಲ್ಲಿ ಫುಲ್ಲು ಸ್ಟಿಚ್ ಹಾಕ್ಕೊಂಡಿದ್ದೀನಿ ಸೈಡಲ್ಲಿ, ಸೊ ದಟ್ ಅದು ದಾರ ಥರ ಕಾಣಿಸಲ್ಲ ಅಂತ. ಆಮೇಲೆ ಈ ಕಲರ್ ಲೇಸ್ನ ಇದ್ರ ಬಾರ್ಡರ್ಗೆ ಹಾಕಿ ಗಮ್ ಅಂಟಿಸಿದ್ದೀನಿ. ಸೊ ಅದು ಅಂಟ್ಕೊಳ್ಳಿ ಅಂದ್ಬಿಟ್ಟು ಬಟ್ಟೆ ಕ್ಲಿಪ್ ಹಾಕಿದ್ದೀನಿ. ಸೊ ಫೈನಲ್ ಅಪ್ಡೇಟ್ ತೋರಿಸ್ತೀನಿ. ಸೊ ಇಲ್ಲಿ ಸೌಂದರ್ಯ ವೆಚ್ ಮಧು ಅಂತ ಬರಬೇಕಲ್ಲ, ಸೊ ಇಲ್ಲಿ ಫಸ್ಟ್ ಪೆನ್ನಲ್ಲಿ ಬರ್ಕೊಂಡಿದ್ದೀನಿ. ಆ್ಯಂಡ್ ಫೋನ್ ಚೈನ್ ಇದೆ ಅಲ್ಲ, ಅದನ್ನ ಇದ್ರ ಮೇಲೆ ಹಿಂಗೆ ಜೋಡಿಸ್ಕೊಂಡು ಅಂಟಿಸ್ತೀನಿ. ನಮ್ಮ ಸೂಪರ್ ಗ್ಲೂ ಖಾಲಿ ಆಯಿತು, ಸೊ ಅಂಗಡಿಗೆ ಹೋಗಿ ಈ ಗ್ಲೂ ತೊಗೊಂಬಂದೆ. ಗೊತ್ತಿಲ್ಲ ಇದೆಷ್ಟು ವರ್ಕ್ ಆಗುತ್ತೆ ಏನು ಅಂತ. ಐ ಹೋಪ್ ಇಟ್ ವರ್ಕ್ಸ್. ಆ್ಯಂಡ್ ಇದು ಬರೀ 17 ರೂಪೀಸ್ ಅಷ್ಟೇ. ಗೊತ್ತಿಲ್ಲ ವರ್ಕ್ ಆಗುತ್ತಾ ಇವು ಅಂತ. ಲೆಟ್ಸ್ ಡೂ ಇಟ್. ಟೈಮ್ 12 ಗಂಟೆ ಆಗಿದೆ. ಸ್ಟಾರ್ಟ್.
ಸ್ಟಾರ್ಟ್. ಫುಲ್ ನಿದ್ದೆ ಬರ್ತಾ ಇದೆ ಆದರೆ ಇಷ್ಟೊತ್ತು ಇದನ್ನ ಮಾಡ್ತಾ ಇದ್ವಿ. ಫೈನಲಿ ನಮ್ಮ ಬೀಸಿಂಗೆ ಕಂಪ್ಲೀಟ್ ಆಗಿದೆ ಅಲ್ವಾ? ಹೆಂಗಿದೆ ಮಂಜು ಮಾವ? ಫೈನ್, ಸೂಪರ್. ಸೊ ನೋಡಿ, ಕ್ಲೋಸ್ ಅಪ್ ಲುಕ್. ಐ ನೋ ಮಧು ಹೆಸರು ಸ್ವಲ್ಪ ಚಿಕ್ಕದಾಗ್ಬಿಟ್ಟಿದೆ. ನಿದ್ದೆ ಕಣ್ಣಲ್ಲಿ ಏನೋ ಹಿಂಗೆ ಬರ್ದಿದ್ದೀನಿ, ಬರ್ದ್ಬಿಟ್ಟು ಅನ್ಸಿ. ಇವಾಗ ಎಲ್ಲರೂ ಹೇಳ್ತಾ ಇದ್ದಾರೆ ಪಾಪ ಮದುವೆ ಕಾಣಲ್ಲ, ಚಿಕ್ಕದಾಗಿ ಹೋಗ್ಬಿಟ್ಟಿದೆ ಅಂತ ಎಲ್ಲ ಸ್ವಲ್ಪ ದೊಡ್ಡದು ಮಾಡು. ಏನ್ ಮಾಡೋಕ್ಕಾಗಲ್ಲ ಅಷ್ಟೇ. ಇದನ್ನ ಮಾಡಿದ್ದೀನಿ. ಇದು ಇಷ್ಟ ಆದ್ರೆ ಹೇಳಿ. ನಾನು ಮಾಡಿರೋ ಇಷ್ಟು ಪ್ರಾಡಕ್ಟ್ಸ್ ಅಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಹೇಳಿ. ಯಾವಾಗ ಮಲ್ಕೊಂತೀನಿ. ಬಾಯ್ ಬಾಯ್. ಸೊ ನಮ್ಮ ಅಜ್ಜಿ ಕೇಳ್ದಂಗೆ ಅವ್ರ ಎಲಿಫೆಂಟ್ನು ಡೆಕೋರೇಟ್ ಮಾಡಿ ಕೊಟ್ಟೆ. ಮೇಲ್ಗಡೆ ಆ ಥರ ಶಾಲ್ ಹಾಕಿ ಆ್ಯಂಡ್ ಕಾಲಿಗೆ ಈ ಲೇಸ್ ಹಾಕಿ ಈ ಥರ ಡೆಕೋರೇಟ್ ಮಾಡಿದ್ವಿ. ಇವಾಗ ವಾಪಸ್ ಬ್ಯಾಂಗ್ಳೂರಿಗೆ ಬಂದಿದ್ದೀನಿ. ನಮ್ಮ ಪಟ್ಟದ ಬೊಮ್ಮೆನ ಫುಲ್ ರೆಡಿ ಮಾಡಿದ್ದೀನಿ. ಇವಾಗ ಅವರು ನಿಮ್ಮೆಲ್ಲ ನೋಡೋಕೆ ರೆಡಿ ಆಗಿದ್ದಾರೆ. ಸೊ ನೋಡ್ಕೊಂಡು ಬನ್ನಿ ಹೇಗೆ ರೆಡಿ ಮಾಡಿದ್ದೀನಿ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇದು ಫೈನಲ್ ಲುಕ್. ಸೊ ಜಡೆನೂ ಹಾಕಾಗಿದೆ ಆ್ಯಂಡ್ ಪುಟ್ಟು ತಾಳಿ ಕೂಡ ಹಾಕಿದ್ದೀನಿ. ಅದು ಸ್ಟೋರ್ಸಲ್ಲಿ ಸಿಗುತ್ತೆ, ನಾರ್ಮಲ್ ಬ್ಯಾಂಗಲ್ ಸ್ಟೋರ್ಸಲ್ಲಿ. ಆ್ಯಂಡ್ ಜಡೆ ಹಾಕಿ ಅದು ಮಧ್ಯ ಒಂದು ಚಿಕ್ಕ ಚಿಕ್ಕ ಬೊಟ್ಟು ಅಂಟಿಸಿದ್ದೀನಿ. ಆ್ಯಂಡ್ ಇದು ನಮ್ಮ ಪಟ್ಟದ ರಾಜ ಫೈನಲ್ ಲುಕ್. ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ತುಂಬಾ ಇಷ್ಟಪಟ್ಟು ರೆಡಿ ಮಾಡಿದ್ದೀನಿ. ಹತ್ತತ್ರ 1 ವೀಕ್ ಟೈಮ್ ತೊಗೊಂಡೆ ರೆಡಿ ಮಾಡೋಕ್ಕೆ. ಡೈಲಿ 2 to 3 hours ರಾತ್ರಿ ಬಿಗ್ ಬಾಸ್ ನೋಡಿಕೊಂಡು ರೆಡಿ ಮಾಡ್ತಾ ಇದ್ದೆ ಇದನ್ನು. ಸೊ ಅಷ್ಟೇ. ನಿಮ್ಗೆ ಇಷ್ಟ ಆಗಿದ್ರೆ ನನಗೆ ತಿಳಿಸಿ, ಯಾವ ಚೆನ್ನಾಗಿದೆ, ಬೀಸಿಂಗೆ ಚೆನ್ನಾಗಿದೆಯಾ ಅಥವಾ ಪಟ್ಟದ ಬೊಂಬೆ ಚೆನ್ನಾಗಿದೆಯಾ ಅಥವಾ ಮರ ಚೆನ್ನಾಗಿದೆಯಾ ಅಂತ. ಆ್ಯಂಡ್ ನಮ್ಮಮ್ಮ ತೆಂಗಿನಕಾಯಿನೂ ಮಾಡು ಅಂತ ಹೇಳಿದ್ರು ಡೆಕೋರೇಷನ್ ಅದಕ್ಕೆ. ಬಟ್ ಮಾಡೋಕ್ಕೆ ನನಗೆ ಮಾಡಲಿಲ್ಲ. ನಾನು ಅದು ಯಾವ ಥರ ಇಷ್ಟ ಆಗುತ್ತೋ ಆ ಥರದ್ದೇ ಆನ್ಲೈನಲ್ಲಿ ಸಿಕ್ತು, ಅಮೆಝಾನಲ್ಲಿ. ಅದನ್ನು ಲಿಂಕ್ ಕೆಳಗಡೆ ಹಾಕಿರ್ತೀನಿ. ಅದನ್ನು ಬಂದಿಲ್ಲ, ಮೋಸ್ಟ್ಲಿ ನಾಳಿದ್ದು ಬರ್ಬೋದೇನೋ. ಸೊ ಅದನ್ನು ಬರುತ್ತೆ. ಅದಾದ್ಮೇಲೆ ವಿ ಆರ್ ಸಾರ್ಟೆಡ್. ಇದ್ರದ್ದೆಲ್ಲ ಪಿಕ್ಚರ್ಸ್ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ ಮದುವೆ ಆದಮೇಲೆ. ಸೊ ಮಧು ಇದನ್ನೆಲ್ಲ ಇಟ್ಕೊಂಡಿರ್ತಾನಲ್ಲ, ಸೊ ಆ ಫೋಟೋಸ್ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ, ಆವಾಗ ಚೆಕ್ಔಟ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಆಮೇಲೆ ಯಾರಾದರೂ ಮದುವೆ ಆಗ್ತಿದ್ರೆ ಅವ್ರಿಗೂ ಈ ಥರ ಎಲ್ಲ ಮಾಡಬೇಕು ಅಂತ ಇಷ್ಟ ಇದ್ದರೆ ಅವರಿಗೆ ಶೇರ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.